ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ 2-3 ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ. ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಅದೇ ಕೆಲಸ ಮುಗಿಸ್ತೀನಿ. ಏನು ಹುಷಾರಿರಲಿಲ್ಲ ಅಂದರೆ ಸ್ವಲ್ಪ ನನಗೆ ಹೆಡ್ಡೇಕ್ ಇತ್ತು ಒಂದು 2-3 ಡೇಸಿಂದ. ನನಗೆ ಯಾವುದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಾಳೆ ಪಡ್ಡು ಮಾಡೋಣ ಅಂತ ಅಕ್ಕಿ ಎಲ್ಲ ನೆನೆಸ್ತಾ ಇದ್ದೆ. ಸೊ ನಾನು ಬೇಳೆಗಳನ್ನೆಲ್ಲ ನೆನೆಸ್ಕೊಳ್ತೀನಿ. ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ, ಮೊಸರು ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡೆ. ಕಡಲೆ ಬೀಜ ಹಾಕಿ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ. ಹಾಗೆ ಅಕ್ಕಿನೂ ಕೂಡ ನೆನೆಸಿಟ್ಕೊಳ್ತೀನಿ. ಅಕ್ಕಿ ನಾನು 2 ಲೋಟದಷ್ಟು ತೊಗೊಂಡಿದ್ದೀನಿ. 2 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂದು ಇವತ್ತು ಸೆಕೆಂಡ್ ಶಿಫ್ಟ್ ಇತ್ತು. ಬ್ರೇಕ್ಫಾಸ್ಟಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ಕ್ಯಾಪ್ಸಿಕಮ್ ರೈಸ್ ಮಾಡಿಕೊಂಡು ಸೆಕೆಂಡ್ ಶಿಫ್ಟ್ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಬೇಗ ಮಾಡಿದೆ. ಈಸಿಯಾಗಿ ಮಾಡ್ಕೊಳ್ಬೋದು ಕ್ಯಾಪ್ಸಿಕಮ್ ರೈಸ್ನ. ಸೊ ಅದೇ ರೀತಿ ನನ್ನ ಟೈಮ್ ಆಯಿತು. ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಹೊರಟೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ನಾನು ಹೋಗ್ತಾ ಇದ್ದೀನಿ. ಇವತ್ತು ಬೇರೆ ರೂಟಿಂದ ಹೋಗ್ತಾ ಇದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಹೆಂಗೆ ಹೋಗಿ ಹೆಂಗೆ ಆಯಿತು. ಒಂದು 5-10 ನಿಮಿಷ ಲೇಟ್ ಆಯಿತು ಆಫೀಸ್ಗೆ ಹೋಗೋದು. ಅದಾದಮೇಲೆ ಆ್ಯಸ್ ಯೂಶುವಲ್ ಮಧ್ಯಾಹ್ನ ಹೋಗಿದ್ದಾದಮೇಲೆ ಹಾಗೆ ಊಟಕ್ಕೆ ಹೋದ್ವಿ ಕ್ಯಾಂಟೀನ್ಗೆ ಅಂತ. ಅಲ್ಲಿ ಪಾರಿವಾಳಂಗೆ ಊಟ ಹಾಕಬೇಕಿತ್ತು. ಊಟ ಹಾಕಿ ಬಂದು ಮನೆಗೆ ಮತ್ತೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ಮನೆಗೆ ಹೊರಟೆ. ನೋಡ್ತಿರ್ಬೋದು ನೀವು, ನಾನು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಆಯಿತು 9-10 ಆಯಿತು ಹೊರಡೋಷ್ಟೊತ್ತಿಗೆ. ಮನೆಗೆ ಬಂದು ಏನು ಇದನ್ನು ರುಬ್ತಿದ್ದೀನಲ್ವ ಅದನ್ನೆಲ್ಲ ಕಲಸಿಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು. ಕಲಸಿಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಅದಕ್ಕೆ ಉಪ್ಪೇನೂ ಹಾಕಲ್ಲ. ಉಪ್ಪು ಹಾಕದೆ ಹಂಗೆ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಮತ್ತು ಹಿಟ್ಟು ಕೂಡ ಎತ್ತಿಟ್ಕೊಳ್ಬೇಕು. ನಾಳೆಗೆ ಮತ್ತು ದೋಸೆ ಏನಾದ್ರು ಮಾಡ್ಕೊಳ್ಬೋದು. ಬಿಸಿ ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ರಾಜ್ಮಾ ಮಾಡಿದ್ದೆ. ಸೊ ಊಟ ಮಾಡಿ ಆ್ಯಸ್ ಯೂಶುವಲ್ ಡೇ ಮುಗೀತು. ಇವತ್ತೊಂದು ರೆಸಿಪಿ ಮಾಡಿದೆ. ಚಪಾತಿ ಉಳಿದಿತ್ತು ಸ್ವಲ್ಪ. ಸೊ ಅದ್ರದ್ದು ಮಾದಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಅದು ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕಿ ಗ್ರೈಂಡ್ ಮಾಡಿ, ಚಪಾತಿನೂ ಕೂಡ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ತುರಿದಿಟ್ಟಿಟ್ಕೊಂಡಿರೋದು ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ಆ ಚಪಾತಿ ಜೊತೆನೇ ಬೆಲ್ಲ ಕೂಡ ನಾನು ಹಾಕಿದ್ದೆ. ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ. ತುಂಬ ಚೆನ್ನಾಗಿತ್ತು ಟೇಸ್ಟು. ಯಾವತ್ತಾದರೂ ಚಪಾತಿ ಎಲ್ಲ ಉಳಿದಿರುವಾಗ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೋಂಪು ಹಾಕಿರೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಡಯಾಬಿಟಿಕ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಯಾಕಂದರೆ ನಾವು ರವೆ ಯೂಸ್ ಮಾಡ್ಕೊಂಡಿರ್ತೀವಿ. ಯಾವುದೇ ರೀತಿ ಅಕ್ಕಿ, ಮೈದಾ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ. ನೋಡಿ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪೂರ್ವಿದೊಂದು ವಿಡಿಯೋ ಇತ್ತು, ವಿಡಿಯೋ ಹಾಕಿದ್ದೀನಿ. ವಾಟ್ ಇಸ್ ಯುವರ್ ಏಮ್ ಇನ್ ಲೈಫ್? ಹಣದ ಮೇಲೆ ಆಸೆ, ಕಬಾಬ್ ಮೇಲೆ ಪ್ರೀತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.